ನಿರ್ವಾಚನಕ್ಕೆ ಸಿದ್ದರಾಮಯ್ಯ ಗೈರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಡಿಕೆಶಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಸಮಾಧಾನಕಾರನ ಎನ್ನುವಂತಹ ವಿಚಾರಕ್ಕೆ ಸ್ಪಷ್ಟನೆ ಕೊಡುವಂಥ ಕೆಲಸಕ್ಕೂ ಡಿಕೆಶಿ ಮುಂದಾದ್ರು. ನಾನು ಅವರು ತೀರ್ಮಾನ ಮಾಡೇ ಎಲ್ಲ ಮಾಡಿದ್ದೇವೆ. ಕಾಂಗ್ರೆಸ್ನ 139 ಜನರು ಒಂದೇ ಟೀಮ್. ನಾನು ಕೂಡ ಸಿದ್ದರಾಮಯ್ಯನವರ ಅಭಿಮಾನಿ ಅಂದ್ರು ಡಿಕೆಶಿ. ನಾನು ಸೇರಿ ಎಲ್ಲರೂ ಸಿದ್ದರಾಮಯ್ಯನವರ ಅಭಿಮಾನಿ. ನಾವೆಲ್ಲ ಅವ್ರ ಕಡೆಯವರೇನೆ, ಇಲ್ಲಿ ಅವರೊಬ್ಬರ ಕಡೆಯವರೇನೆ. ಬೆಂಗಳೂರಿನಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ, ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಮಾತನಾಡಿರುವಂಥ ಮಾತಿದ್ದು. ನಿನ್ನೆ ಈ ಒಂದು ಪ್ರಮುಖವಾದಂಥ ಘಟ್ಟ ಇತ್ತು. ಹೌದು, ಸೆಕೆಂಡ್ ಟರ್ಮಲ್ಲಿ ಸಚಿವ ಸ್ಥಾನನ ಅನೌನ್ಸ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಮಾಜಿ ಸಿಎಂ ಕಾಣಿಸ್ಲಿಲ್ಲ, ಅಸಮಾಧಾನ ಇತ್ತ, ಅವ್ರು ಹೇಳಿದ ಪಟ್ಟಿ ಫೈನಲ್ ಆಗಿಲ್ವಾ ಅನ್ನುವಂಥ ಪ್ರಶ್ನೆ ಇತ್ತು. ಎಲ್ಲ ಪ್ರಶ್ನೆಗಳಿಗೂ ಡಿ.ಕೆ.ಶಿ ಉತ್ತರ ಕೊಟ್ಟಿದ್ದಾರೆ. ನೋಡಪ್ಪ, ನಾನು ಅವರು ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿರೋದೆ. ಅವರ ಬರ್ತ್ಡೇ ಇವತ್ತು, ಹಬ್ಬ, ಗೆಸ್ಟ್ಗಳು ವಿಪರೀತ ಇದ್ರು. ಅವ್ರಿಗೆ ಅರ್ಥ ಆಯ್ತಾ? ಅವರ ಜನ್ಮದಿನ, ನಾನು ಅವ್ರಿಗೆ ಶುಭ ಹಾರೈಸಿದ್ದೀನಿ. ಆಯ್ತಾ? ಇವತ್ತು ಸಿದ್ದರಾಮಯ್ಯನವ್ರಿಗೆ ಯಾಕೆ ಸಂಬಂಧ? ನಾವೆಲ್ಲ ಒಂದು ಟೀಮ್, 139 ಜನನು ಒಂದು ಟೀಮ್. ಯಾರಿಗೂ ಅಸಮಾಧಾನ. ಈಗಿರೋರೆಲ್ಲ ನಾನು ಸೇರಿ ಅವ್ರ ಕಡೆಯವರಲ್ವಾ? ನಾನು ಸಿದ್ದರಾಮಯ್ಯನವರ ಪಟ್ಟ ಅಭಿಮಾನಿ. ಇರೋದು ವಿ ಆಲ್ ಆರ್ ಒನ್, ವಿ ಆಲ್ ಆರ್ ಯುನೈಟೆಡ್, ವಿ ವಿಲ್ ಬಿ ಯುನೈಟೆಡ್, ವಿ ವಿಲ್ ಫೈಟ್ ಯುನೈಟೆಡ್. ನೀವೆಲ್ಲ ಯಾಕೆ ಅದಕ್ಕೆ ನೀವೇನು ಬರೀ ಹುಡುಕ್ತಾ ಇದ್ದೀರಾ? ನಾವು ಹೊಸದಾಗಿ ಲೆನ್ಸ್ ಆಗ್ತಾ ಇದ್ದೀರ, ಹೊಸ ಸುದ್ದಿ ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ ಎಲ್ಲ. ಪಾಪ ಬಹಳ ಜನ ಗೆಸ್ಟ್ಗಳು ಮತ್ತೊಂದು ಕೆಲವೆಲ್ಲ ಹೇಳ್ತಾ ಇರ್ತಾರೆ, ಸಿಗದೆ ಹೋದವ್ರಿಗೆ ಸಮಾಧಾನ ಹೇಳ್ತಾ ಇರ್ತಾರೆ. ಅವ್ರು ತಡೀರಪ್ಪ, ಆಯ್ತು, ಟೈಮ್ ಆಯ್ತು, 2 ವರ್ಷ 3 ವರ್ಷ ಮಾಡಿದ್ದೀರಿ ಬೇರೆಯವ್ರಂತ ಅಂದ್ಬಿಟ್ಟು ಈಸ್ ಡೂಯಿಂಗ್ ಅವರ್ ಪಾರ್ಟಿ ವರ್ಕ್. ಖಂಡಿತ ಮಾತಾಡಿದೀವಿ, 5 ಸತಿ ಮಾತಾಡಿದ್ದೀನಿ ನಾನು. ಯಾವುದೂ ಇಲ್ಲ. ನನಗೆ ಹೈಕಮಾಂಡ್ ಇಂದ ಏನ್ ಬಂತೋ, ಏನ್ ಹೇಳಿದಾರೋ ಅದನ್ನ ಮಾರ್ಗದರ್ಶನ ಕೇಳ್ತೀವಿ ನಾವು ಅಷ್ಟೇ. ನೋಡಪ್ಪ, ನಾನು ಅವರು ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿರೋದೆ.